ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ವಿಚಾರಣೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಸೊ ಎಲ್ಲರೂ ತಪ್ಪದೆ ವಿಡಿಯೋವನ್ನು ಎಂಡ್ ತನಕ ನೋಡಿ. ಸೊ ಏನು ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ, ಈಗ ಅಂದರೆ ರೀಸೆಂಟಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಕಾಲ್ ಮಾಡಿ ಕೇಳಿದಂತಹ ಒಂದು ಮುಖ್ಯವಾದ ಮ್ಯಾಟರ್ ಏನು ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ಅಂತ ಅಂದರೆ, ಸೊ ಮೈನ್ಲಿ ನಾವು ಎಷ್ಟೇ ಉತ್ತಮವಾದಂಥ ಆಹಾರ ಕೊಡ್ತಾಯಿದ್ದೀವಿ, ದಾಣ ಕೊಡ್ತಾಯಿದ್ದೀವಿ, ಕಾನ್ಸಂಟ್ರೇಟ್ ಫೀಡ್ ಅದನ್ನು ಕೊಡ್ತಾಯಿದ್ದೀವಿ. ಸೊ ಇವೆಲ್ಲ ಕೊಟ್ಟರೂ ಸಹ ಮೊದಲಿನ ಒಂದು ಗಬ್ಬದಲ್ಲಿ ಬಂದಂತಹ ಹಾಲು, ಅಂದರೆ ಮೊದಲು ಒಂದು ಕರುವಿಗೆ ಬಂದಂಥ ಹಾಲು ನಂತರ ಬರುವಂಥ ಒಂದು ಕರುವಿಗೆ ಅಷ್ಟು ಹಾಲು ಬರ್ತಾ ಇಲ್ಲ. ಸೊ ತುಂಬಾ ಕಡಿಮೆ ಇಳುವರಿ ಬರ್ತಾ ಇದೆ, ಕಡಿಮೆ ಹಾಲನ್ನು ಕೊಡ್ತಾ ಇದೆ. ಸೊ ಅನ್ನೋವಂಥ ಒಂದು ಫೋನ್ ಕಾಲ್ಸನ್ನು ನಾನು ಕೇಳಿದ್ದೀನಿ. ಸೊ ಅದಕ್ಕೆ ರೀಸನ್ಸ್ ಏನಿರಬಹುದು, ಸೊ ಯಾಕೆ ಹಾಲು ತೀರಾ ಕಡಿಮೆ ಆಯಿತು? ಸೇಮ್ ಕೊಡ್ತಕ್ಕಂಥ ಮೇವು ಒಂದೇ ಇದೆ, ದಾಣನೂ ಅಷ್ಟೇ ಕೊಡ್ತಾಯಿದ್ವಿ, ಫಸ್ಟ್ ಏನು ಕೊಡ್ತಾಯಿದ್ವಿ ಅಷ್ಟೇ ಕೊಡ್ತಾಯಿದ್ವಿ, ಆದರೂ ಹಾಲಿನ ಪ್ರಮಾಣ ಅನ್ನೋದು ಮೊದಲ ಥರ ಬರ್ತಾಯಿಲ್ಲ, ಡೌನ್ ಆಗಿದೆ. ಇದಕ್ಕೇನು ಕಾರಣ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬೇರೆ ಏನು ವಿಚಾರವನ್ನು ಸುತ್ತಿ ಬಳಸಿ ಮಾತಾಡೋದು ಬೇಡ, ನೇರವಾಗಿ ವಿಡಿಯೋಕ್ಕೆ ಹೋಗೋಣ. ಸೊ ಯಾಕೆ ಈ ಒಂದು ಹಾಲಿನ ಪ್ರಮಾಣ ಮೊದಲ ಒಂದು ಸೂಲಲ್ಲಿ ಬಂದಂತಹ ಹಾಲು ಎರಡನೇ ಸೂಲಲ್ಲಿ ಬರ್ತಾ ಇಲ್ಲ? ಸೊ ಯಾಕೆ ಆಹಾರ ಅನ್ನೋದರಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಕರೆಕ್ಟಾಗಿ ಕೊಡ್ತಾ ಇದ್ವಿ, ಆದರೂ ಬರ್ತಾ ಇಲ್ಲ ಅಂತಂದರೆ, ಸೊ ಇದರಲ್ಲಿ ಮೇನ್ ರೀಸನ್ ಏನಪ್ಪ ಅಂತ ಅಂದರೆ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಹಾಲಿನ ನೀವು ಮೇವು ಎಷ್ಟೇ ಕೊಡಿ, ಎಂಥ ಉತ್ತಮವಾದ ಕೊಡಿ, ಎಷ್ಟೇ ಕೊಡಿ, ಅಂದರೆ ಜಾಸ್ತಿನೇ ಕೊಡಿ, ಕೊಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮೇವನ್ನು ಕೊಟ್ಟರೂ ಸಹ ಹಾಲಿನ ಇಳುವರಿ ಅನ್ನೋದು ಡೌನ್ ಆಗೋಗುತ್ತೆ. ಯಾವಾಗ ಅಂತ ಅಂದರೆ ಹಾರ್ಮೋನುಗಳ ವ್ಯತ್ಯಾಸ ಆದಾಗ. ಸೊ ಹಾರ್ಮೋನುಗಳ ವ್ಯತ್ಯಾಸ ಯಾಕೆ ಆಗುತ್ತೆ ಅಂತ ಅಂದರೆ, ದೇಹದಲ್ಲಿ ಆಗುವಂತಹ ಮೆಟಬಾಲಿಸಮ್, ಜೀರ್ಣಕ್ರಿಯೆಯ ಒಂದು ತೊಂದರೆ ಆಗಿರಬಹುದು, ಅಥವಾ ಕೆಲವೊಂದು ನಾವು ಅಂದರೆ ದೇಹದಲ್ಲೇ ಉತ್ಪತ್ತಿ ಆಗುವಂತಹ ಕೆಲವೊಂದು ಅವಶ್ಯಕಾಂಶಗಳನ್ನು ನಾವು ಕೊಡದೇ ಇರೋದರಿಂದಲೂ ಸಹ ಹಾರ್ಮೋನುಗಳ ವ್ಯತ್ಯಾಸ ಆಗುತ್ತೆ. ಸೊ ಏನು ಮಾಡಬೇಕು, ಈ ಒಂದು ಹಾರ್ಮೋನುಗಳ ಒಂದು ಸಮತೋಲನಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನು ಒಂದು ಚಿಕ್ಕ ಒಂದು ಮೆಡಿಸನನ್ನು ನಾವು ಹೇಳ್ಕೋಬೋದು. ಮೆಡಿಸನ್ ಮೀನ್ಸ್ ನಮ್ಮ ಒಂದು ಆಯುರ್ವೇದಿಕ್ ಸಂಬಂಧಪಟ್ಟಂತೆ ನಮ್ಮ ಮನೆಯಲ್ಲೇ ಇರತಕ್ಕಂತಹ ಕೆಲವು ಮದ್ದುಗಳನ್ನು ನಾವು ಬಳಕೆ ಮಾಡ್ತಾ ಹಾಲಿನ ಪ್ರಮಾಣವನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕನ್ನೋದ್ರ ಬಗ್ಗೆ ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ನಮಗೆ ಇದರಲ್ಲಿ ಬೇಕಾಗಿರ್ತಕ್ಕಂತಹ ಮೇಯ್ನ್ ಇಂಗ್ರೀಡಿಯೆಂಟ್ಸು ಬೆಲ್ಲ, ಸೋಂಪು ಕಾಳು, ಸಾಸಿವೆ ಎಣ್ಣೆ, ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತೆ ನಿಂಬೆಹಣ್ಣು. ಈ 4 ಅಂಶಗಳನ್ನು ನಾವು ತೆಗೆದುಕೊಂಡು ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಬೆಲ್ಲವನ್ನು ನಾವು ಪಾಕವನ್ನು ಮಾಡ್ಕೋಬೇಕು. ಒಂದು ಸ್ವಲ್ಪ ಅಂದರೆ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಪಾಕ ಬರುವಂತೆ ನೀರಿಗೆ, ಅಂದರೆ ತುಂಬ ನೀರಲ್ಲ, ಬೆಲ್ಲದ ಪಾಕ ಮಾಡೋ ರೀತಿ ಅದನ್ನು ನಾವು ಕರಗಿಸ್ಕೊಳ್ಳೋದು. ಆದ ನಂತರ ಅದಕ್ಕೆ ಏನೆಲ್ಲ ಈ ನಿಂಬೆಹಣ್ಣು ಇರುತ್ತೆ, ಒಂದು 10 ರಿಂದ 15 ನಿಂಬೆಹಣ್ಣು, ಒಂದು 100 ಗ್ರಾಮ್ನಷ್ಟು ಬೆಲ್ಲವನ್ನು ಸೊ ತೊಗೊಂಡ್ಬಿಟ್ಟು, ಸೊ ಆ ಒಂದು ಬೆಲ್ಲಕ್ಕೆ ಅಂದರೆ ಕರಗಿರ್ತಕ್ಕಂತಹ ಬೆಲ್ಲದ ಪಾಕಕ್ಕೆ ನಿಂಬೆಹಣ್ಣನ್ನು ನಾವು ರಸವನ್ನು ಹಾಕಬೇಕು. ಅದಾದ ನಂತರ ನಿಮ್ಮ ಒಂದು ಸೋಂಪು ಏನಿದೆ ಅದನ್ನು ಪುಡಿ ಮಾಡ್ಕೊಂಡ್ಬಿಟ್ಟು, ಅಂದರೆ ಪೌಡರ್ನ ಗ್ರೈಂಡ್ ಮಾಡಿಕೊಂಡು ಸೊ ಅದಕ್ಕೆ ಮಿಕ್ಸ್ ಮಾಡಿ ನಂತರ ನೀವು ಸಾಸಿವೆ ಎಣ್ಣೆನ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಆದರೆ, ಸೊ ಅದು ತುಂಬ ಹೀಟಾಗಿ ವೆಲ್ ಮಿಕ್ಸ್ ಆದ ನಂತರ ಸೊ ಅದನ್ನು ನಾವು ತಣಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಡು 2 ಪಾರ್ಟ್ ಮಾಡ್ಕೊಳ್ಳಿ. ಅದನ್ನು ಸೊ ಎಷ್ಟಿರುತ್ತೋ ಅಷ್ಟನ್ನು 2 ಪಾರ್ಟ್ ಮಾಡಿಕೊಂಡು ಅದನ್ನು ಬೆಳಿಗ್ಗೆ ಒಂದು ಟೈಮ್ಗೆ, ಸಾಯಂಕಾಲ ಒಂದು ಪಾರ್ಟ್, 2 ಪಾರ್ಟನ್ನು ಕೊಟ್ಟಿದ್ದೆ ಆದರೆ ಖಂಡಿತ ನಿಮ್ಮ ಹಾಲಿನ ಪ್ರಮಾಣ ಇನ್ಕ್ರೀಸ್ ಆಗುತ್ತೆ. ಆಗಲಿಲ್ಲ ಅಂತಂದರೆ ಖಂಡಿತ ಕಾಮೆಂಟ್ ಮಾಡಿ ಯಾಕೆ ಆಗಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಇದನ್ನು ಬಳಕೆ ಮಾಡಿ ಖಂಡಿತ ಇದರ ರಿಸಲ್ಟ್ ಅನ್ನೋದು ಅದ್ಭುತವಾಗಿರುತ್ತೆ. ನಿಮಗೆ ಈ ರಿಸಲ್ಟಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಬಾಕ್ಸಲ್ಲಿ ನಾನು ಯಾಕೆ ರಿಸಲ್ಟು ಏರುಪೇರು ಆಗಿದೆ ಅನ್ನೋದ್ರ ಬಗ್ಗೆಯೂ ಹೇಳ್ತೀನಿ. ಪ್ಲಸ್ ಈ ರಿಸಲ್ಟ್ ಬರಬೇಕಂದ್ರೆ ಏನೆಲ್ಲ ಒಂದು ಪ್ರಿಕಾಷನ್ಸನ್ನು ನೀವು ತೊಗೋಬೇಕು ಅಂತ ಅಂದರೆ, ನಿಮ್ಮ ಒಂದು ಹಸುವಿಗೆ ಅಂದರೆ ಯಾವುದೇ ರೀತಿ ಪರಾವಲಂಬಿಗಳು, ಈ ಗೋಮೂರುಗಳು ಅಥವಾ ಪೀಡಿತಗಳು, ಈ ರೀತಿಯಾದಂತಹ ಒಂದು ಪರಾವಲಂಬಿ ಜೀವಿಗಳು ಇರಬಾರ್ದು, ಅಥವಾ ಗರ್ಭಕೋಶದ ತೊಂದರೆ ಆಗಬಹುದು. ಸೊ ಈ ರೀತಿ ಮತ್ತು ಯಾವುದೇ ರೀತಿ ಕಾಯಿಲೆಗಳು ಇರಬಾರ್ದು. ಇಲ್ಲದೇ ಇರುವಂತಹ ಇವೆಲ್ಲವೂ ಉತ್ತಮವಾಗಿರುವಂತಹ ಹಸುವಿಗೆ ಈ ಔಷಧಿಯನ್ನು ನೀಡಿದ್ದೇ ಆದರೆ ಸೊ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ಒಂದು 4 to 5 ಡೇಸ್ನ ಈ ಒಂದು ಮೆಡಿಸನನ್ನು ಕೊಡ್ತೀವಿ ಅಂದರೆ 100% ನಿಮ್ಮ ಹಾಲಿನ ಇಳುವರಿ ಅಧಿಕ ಆಗೋದರಲ್ಲಿ 2 ಮಾತಿಲ್ಲ. ಸೊ ನಾನು ಅದನ್ನು ಕಡಾಖಂಡಿತವಾಗಿ ಹೇಳ್ತೀನಿ, ಯಾಕೆಂತ ನಾನು ಯೂಸ್ ಮಾಡಿದ್ದೀನಿ, ಪ್ಲಸ್ ಅದರ ರಿಸಲ್ಟನ್ನು ನಾನು ತೆಗೆದುಕೊಂಡಿದ್ದೀನಿ. ಸೊ ಖರ್ಚು ಅನ್ನೋದರಲ್ಲಿ ಏನು ಅಧಿಕವಾಗಿರೋದಿಲ್ಲ. ಸೊ ಈ ರೀತಿ ಮೆಡಿಸನನ್ನು ಕೊಟ್ಟಿದ್ದಾರೆ. 4 ಐಟಮ್ ಬೆಲ್ಲ ಮನೇಲಿ ಸಿಗುತ್ತೆ. ಸೊ ಸೋಂಪು ನೀವು ತರ್ತಿರ್ತೀರ, ಸೊ ಅದನ್ನು ನೀವು ಬಳಕೆ ಮಾಡಿರ್ತೀರ. ನಿಂಬೆಹಣ್ಣು ಸಿಗುತ್ತೆ, ಪ್ಲಸ್ ಅದ್ರ ಜೊತೆ ಕಸ್ಟರ್ಡ್ ಆಯಿಲ್, ಏನು ಅಷ್ಟೊಂದು ಖರ್ಚಾಗಲ್ಲ. ಓಕೆ, ಇಷ್ಟೆಲ್ಲ ಓಕೆ. ಇದನ್ನೆಲ್ಲ ಕೊಡೋದ್ರಿಂದ ಯಾಕೆ ಹಾಲು ಉತ್ಪತ್ತಿ ಆಗುತ್ತೆ? ಸೊ ವೈಜ್ಞಾನಿಕವಾಗಿ ಇದರ ಮುಖಾಂತರ ಯಾವ ರೀತಿ ಹಾಲನ್ನು ಉತ್ಪಾದನೆ ಮಾಡ್ಬೋದು, ಹೆಚ್ಚು ಮಾಡ್ಬೋದು ಅನ್ನೋದನ್ನು ನೀವು ಮೈನ್ ತಿಳ್ಕೊಬೇಕು. ಸೊ ಅದು ಮೈನ್ ಪಾಯಿಂಟ್. ನಮಗೆ ಜಸ್ಟ್ ಹೇಳಿದ್ದಾರೆ ಮಾಡಿಬಿಡೋಣ ಅನ್ನೋದಲ್ಲ. ಸೊ ಇದರಲ್ಲಿ ಮೈನು ನಾವು ಬಳಕೆ ಮಾಡ್ತಕ್ಕಂಥದ್ದು ನಿಂಬೆಹಣ್ಣು. ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಗುಣ ಇದಕ್ಕಿರುತ್ತೆ. ಸೊ ಅದು ಮೈನ್ಲಿ
ಕೆಲಸ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೋಂಪು. ನಾವೆಲ್ಲರೂ ಸಹ ಊಟ ಆದ ನಂತರ ಸೋಂಪು ತಿಂತೀವಿ. ಏನು ಯಾವ ಉದ್ದೇಶಕ್ಕೋಸ್ಕರ ಅಂತ ಅಂದರೆ ತಿಂದಂಥ ಆಹಾರ ಸಂಪೂರ್ಣ ಜೀರ್ಣ ಆಗಬೇಕು. ಜೀರ್ಣ ಆದರೆ ಆ ಆಹಾರದಲ್ಲಿರುವಂಥ ಎಲ್ಲ ಒಂದು ಪೋಷಕಾಂಶಗಳು ದೇಹಕ್ಕೆ ದೊರೀಬೇಕು. ಇಲ್ಲಿ ತುಂಬಾ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸೋಂಪು. ಸಾಸಿವೆ ಎಣ್ಣೆ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಇದರಲ್ಲಿ ಸಾಸಿವೆ ಎಣ್ಣೆ ತುಂಬಾ ಕೆಲಸ ಮಾಡುತ್ತೆ. ಒಮೆಗಾ 3 ಆ್ಯಂಡ್ 6 ಇವೆರಡೂ ಸಹ ದೇಹದಲ್ಲಿ ಉತ್ಪಾದನೆ ಆಗೋದಿಲ್ಲ. ಇವೆರಡೂ ದೇಹದಲ್ಲಿ ಉತ್ಪಾದನೆ ಆಗದೇ ಇರೋದ್ರಿಂದ ನಾವು ಹೊರಗಡೆಯಿಂದ ಕೊಡಬೇಕು. ಸೊ ಈಗ ಒಮೆಗಾ 6 ಆ್ಯಂಡ್ 3 ಇರ್ತಕ್ಕಂಥದ್ದು ಮೀನು ಮತ್ತು ಮೊಟ್ಟೆ ಈ ರೀತಿಯಲ್ಲಿರುತ್ತೆ, ನಾವು ಅದನ್ನು ಕೊಡೋದಕ್ಕಾಗೋದಿಲ್ಲ. ಸೊ ಇದರಲ್ಲಿ ಮಸ್ಟರ್ಡ್ ಆಯಿಲಲ್ಲೂ ಒಮೆಗಾ 3, 6 ಇರೋದ್ರಿಂದ ಸೊ ಇದು ತುಂಬಾ ಹೆಚ್ಚು ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಒಂದೊಂದು ರೀತಿಯ ಒಂದೊಂದು ಹಾರ್ಮೋನುಗಳ ಒಂದು ಅಧಿಕಗೊಳ್ಳೋದಕ್ಕೋಸ್ಕರ ಈ ಒಂದು ರೀತಿಯ. ಸೊ ಬೆಲ್ಲನೂ ಸಹ ಅಷ್ಟೇ. ನಾವು ಈಗಾಗಲೇ ಬೆಲ್ಲದ ಒಂದು ಅನುಕೂಲತೆಯನ್ನು ಬೇರೆ ವಿಡಿಯೋದಲ್ಲಿ ಸಹ ತಿಳ್ಕೊಂಡಿದ್ದೀವಿ. ಸೊ ಅವುಗಳಿಂದಲೂ ಸಹ ಅಧಿಕವಾಗಿ ಇದು ಮಾಡುತ್ತೆ. ಇದರಲ್ಲಿ ಹಾಲಿನ ಉತ್ಪನ್ನವಾಗಿ ಇರುವಂತಹ ಪ್ರೊಲ್ಯಾಕ್ಟಿನ್ಸ್ ಆಗ್ಬೋದು ಅಥವಾ ಆಕ್ಸಿಟೋಸಿನ್ ಇವೆಲ್ಲವರ ಒಂದು ಉತ್ಪಾದನೆ ಅಂದರೆ ಹಾರ್ಮೋನುಗಳ ಉತ್ಪಾದನೆ ಆಗಿ ಹಾಲು ಹೊರಬರೋದಕ್ಕೂ ಬೇಕಾಗುವಂತಹ ಹಾರ್ಮೋನುಗಳನ್ನು ಇನ್ಕ್ರೀಸ್ ಮಾಡಿಬಿಟ್ಟು ಸೊ ಹಾಲಿನ ಉತ್ಪಾದನೆ ಅಂತಕ್ಕಂಥದ್ದು ಖಂಡಿತ ಹೆಚ್ಚಾಗುತ್ತೆ. ನೀವು ಅದನ್ನು ಟ್ರೈ ಮಾಡಿಬಿಟ್ಟು ಅದರ ರಿಸಲ್ಟನ್ನು ಖಂಡಿತ ನೀವು ಕಾಮೆಂಟ್ ಮಾಡಿ. ಸೊ ಯಾವಾಗ ಅಂತ ಅಂದರೆ ಬೇರೆ ರೀತಿ ಯಾವುದೇ ಒಂದು ತೊಂದರೆ ಕಾಯಿಲೆ ಇಲ್ಲದೇ ಇರುವಂಥ ಹಸುಗಳಿಗೆ ಕೊಟ್ಟಿದ್ದಾದರೆ ಖಂಡಿತ ಆಗುತ್ತೆ. ಸೊ ಇದ್ದರೆ ಜಂತುಗಳ ಸಮಸ್ಯೆ ಆಗ್ಬೋದು, ಪರಾವಲಂಬಿಗಳ ಸಮಸ್ಯೆ ಆಗಿರ್ಬೋದು, ಗರ್ಭಕೋಶ ತೊಂದರೆ ಆಗ್ಬೋದು ಅಥವಾ ಇನ್ಯಾವುದೇ ಕಾಯಿಲೆ ಇದ್ದರೆ ಸೊ ಅದು ಕೆಲಸ ಮಾಡದೇ ಇರಬೇಕು. ಯಾಕೆಂದರೆ ಅದರ ತೊಂದರೆಯಲ್ಲಿ ಇದ್ದಾಗ ನೀವು ಹಾಲಿನ ಉತ್ಪಾದನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಉತ್ತಮವಾದಂತಹ ಆರೋಗ್ಯಕರವಾದಂಥ ಹಸುವಿಗೆ ಕೊಟ್ಟಿದ್ದಾದರೆ ಖಂಡಿತ ಹಾಲಿನ ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಈಗ ನೀವು ಕೊಡ್ತಕ್ಕಂಥ ಮೇವು ಕರೆಕ್ಟಾಗಿ ಕೊಟ್ಟು ಸೊ ಹಾಲಿನ ಇಳುವರಿ ಕಡಿಮೆ ಇದ್ದರೆ ಇದನ್ನು ಬಳಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ಈ ಉಪಯೋಗ ನೀವು ಮಾಡಿಕೊಂಡು ನಿಮ್ಮ ಒಂದು ಡೈರಿ ಫಾರ್ಮನ್ನು ಮುಂದಕ್ಕೆ ತಗೊಂಡೋಗಿ ಅಂದರೆ ಹೆಚ್ಚು ಆದಾಯವನ್ನು ಗಳಿಸಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಈಗ ಯಾರೆಲ್ಲ ಕರೆ ಮಾಡಿದರೆ ಇದಕ್ಕೂ ಮುಂಚೆ ನನಗೆ ಸೊ ಈ ಒಂದು ಉದ್ದೇಶಪೂರ್ವಕವಾಗಿ ಅಂದರೆ ಮೊದಲ ಒಂದು ಕರು ಹಾಕಿದಾಗ ಕೊಟ್ಟಂಥ ಹಾಲಿನ ಇಳುವರಿ ಕೊಡ್ತಾ ಇಲ್ಲ, ಮೇವಿನ ವ್ಯತ್ಯಾಸ ನಾವೇನು ಮಾಡಿಲ್ಲ, ಸೇಮ್ ಅದೇ ಮೇವು ಕೊಡ್ತಾಯಿದ್ದೀವಿ, ಅದೇ ದಾಣಿಯನ್ನು ಕೊಡ್ತಾಯಿದ್ದೀವಿ, ಆದರೂ ಆಗಿಲ್ಲ ಅಂತ ಅಂದರೆ ಅದಕ್ಕೆ ಮೇನ್ ಕಾರಣ ಇಂಬ್ಯಾಲೆನ್ಸ್ ಆಗಿರತಕ್ಕಂಥದ್ದು. ಇದನ್ನು ನೀವು ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಒಂದು ಹಸುವಿನ ಹಾಲಿನ ಅಂದರೆ ಇಂಪ್ರೂವ್ಮೆಂಟ್ ಅನ್ನೋದು ಖಂಡಿತ ಕಂಡೇ ಕಾಣುತ್ತೆ. ಸೊ ಯಾರೆಲ್ಲ ಈ ಒಂದು ಕಾಲ್ಸ್ ಮಾಡಿ ಕೇಳಿದರೆ ಅವರಿಗೋಸ್ಕರ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ಸೊ ನೋಡಿ ಅದರ ಒಂದು ಲಾಭವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಹೊಸದಾಗಿ ನೋಡ್ತಕ್ಕಂಥವ್ರು ಸಹ ಅಂದರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಸಹ ಈ ವಿಡಿಯೋನ ವಾಚ್ ಮಾಡಿ ಅದರ ಒಂದು ಫಲ ಅನ್ನೋದು ನೀವು ಪಡ್ಕೋಬೇಕು. ಸೊ ಅದನ್ನು ಯೂಸ್ ಅಂದರೆ ಬಳಕೆ ಮಾಡಿ ಏನು ಖರ್ಚೇನು ಅಷ್ಟೊಂದು ಬರೋದಿಲ್ಲ. ನಾವು ಅದನ್ನು ಹೊರಗಡೆಯಿಂದ ತಂದು ಹಾಕ್ತಕ್ಕಂಥದ್ದೇನಿಲ್ಲ. ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಸೊ ಖಂಡಿತ ಇದರ ಅನುಭವವನ್ನು ನೀವು ಸಹ ಹೊಂದಿ ಅಂತ ಹೇಳ್ತಾ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಈ ಮ್ಯಾಟ್ರ್ ಇಷ್ಟ ಆಗಿದೆ ಅವರು ಖಂಡಿತ ನಮಗೆ ಲೈಕ್ ಮಾಡಿದ್ರೆ ನೀವು ನಮಗೆ ಸಪೋರ್ಟ್ ಮಾಡಿದಂತೆ. ನನಗೆ ನಿಮ್ಮ ಕಡೆಯಿಂದ ಬೇರೆ ಏನೂ ಬೇಕಿಲ್ಲ. ಸೊ ಒಂದು ಲೈಕ್ ಅನ್ನೋದು ಅಂದರೆ ನನ್ನ ಒಂದು ಬೆಳವಣಿಗೆಗೋಸ್ಕರ ನಾನು ಇನ್ನೂ ಹೆಚ್ಚು ವಿಡಿಯೋವನ್ನು ಮಾಡಬೇಕು ಅಂತ ನೀವೇನಾದರೂ ಪ್ರೋತ್ಸಾಹಿಸಬೇಕು ಅಂದ್ಕೊಂಡಿದ್ರೆ ಖಂಡಿತ ಲೈಕ್ ಮಾಡ್ತಾ ಹೋದರೆ ನನ್ನ ಒಂದು ಇಂಟೆನ್ಷನ್ಸು ಆಸಕ್ತಿ ಹೆಚ್ಚಾಗಿ ನಾನು ಹೆಚ್ಚು ಹೊಸ ವಿಡಿಯೋಗಳನ್ನು ನಿಮಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.